ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾತ್ರೇಯ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಡಿ ಪಿಕ್ಚರ್ಸ್. ಇವತ್ತು ನನ್ನ ಜೊತೆ ಒಂದು ಸ್ಪೆಷಲ್ ಚಿತ್ರತಂಡ ಇದೆ. ಯಾಕೆ ಇಷ್ಟೊಂದು ಸ್ಪೆಷಲ್ ಅಂತ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಈ ಸಿನಿಮಾದ ವಿಶೇಷತೆನೇ ಅಂಥದ್ದು. ಒಂದು ಕಥೆನೂ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಇದುವರೆಗೂ ನಾವು ಈ ಥರದೊಂದು ಕಥೆನ ಅಂದರೆ ಟ್ರೈಲರಲ್ಲಿ ನಾನು ನೋಡಿ ಗೆಸ್ ಮಾಡಿದ ಪ್ರಕಾರ ನಾನಂತೂ ನೋಡಿಲ್ಲ ಇದಕ್ಕೆ ಮುಂಚೆ ಈ ಥರ ಸಿನಿಮಾನ. ಎರಡನೇದು, ಇದರಲ್ಲಿ 3 ಜನರೇಷನ್ ಇನ್ಕ್ಲೂಡ್ ಆಗಿದೆ ಈ ಸಿನಿಮಾದಲ್ಲಿ. ಒಂದೇ ಫ್ಯಾಮಿಲಿಯ 3 ಜನರೇಷನು ಆ್ಯಂಡ್ 3 ಜನರೇಷನ್ ಇನ್ನೊಂದು ಲೆಗಸಿ ಇದೆ. ಅದನ್ನು ಕೂಡ ಮಾತಾಡ್ತಾ ಹೇಳ್ತಾ ಹೋಗ್ತೀನಿ. ಫಸ್ಟ್ ವೆಲ್ಕಮ್ ಮಾಡ್ಕೊಂಬಿಡೋಣ ನಮ್ಮ GST ಚಿತ್ರತಂಡನ. ನಮ್ಮ ಜೊತೆ ಸೃಜನ್ ಲೋಕೇಶ್ವರ್ ಇದ್ದಾರೆ. ವೆಲ್ಕಮ್ ಸರ್. ನಮಸ್ತೆ. ನಮಸ್ತೆ. ಹಾಗೆ ನಮ್ಮ ಶರತ್ ಲೋಹಿತಾಶ್ವ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಹಾಗೆ ನಮ್ಮ ಸುಂದರ್ ವೀಣಾ ಸರ್ ಇದ್ದಾರೆ. ಸರ್ ನಮಸ್ತೆ. ನಿಮಗೂ ಸ್ವಾಗತ. 3 ಜನಕ್ಕೂ ಸ್ವಾಗತ ಇನ್ನೊಮ್ಮೆ. ಮೊದಲಾದ್ಮೇಲೆ ಇಟ್ಕೊಂಡಿದ್ದೆ ಹೆಸರು ಸುಂದರ್ ವೀಣಾ ಅಂತ. ನಾನು ನಿಜ ಅದೇನದು ವೀಣಾ ಸುಂದರ್ ಅಂತ. ಓಕೆ, ಸುಂದರ್ ವೀಣಾ ಏನು? ಸುಂದರ್ ವೀಣಾ ಯಾಕೆ ಅಂದ್ರೆ ಎಲ್ಲರೂ ಯಾವ ಸುಂದರು ವೀಣಾ ಸುಂದರ ಅಂತ ಸುತ್ತಿ ಬಳಸಿ ಹೇಳೋರು. ಓ, ಈ ರೇಖಾ ವಸಂತರ. ಓ, ಇದು ಹಂಗ ಇಟ್ಕೊಂಡಿದ್ದ ಅಲ್ಲ, ಹೆಂಡತಿ ಪ್ರೀತಿಯಿಂದ ಇಟ್ಕೊಂಡಿದ್ದು. ಅದು ನಿಜ. ಇನ್ನೇನು ಹೆಂಡತಿಯಿಂದ ಇಟ್ಕೊತಾನೆ, ಅದೇ ವೀಣನ್ನೇ ಇಟ್ಕೊಂಡಿರೋದು ಹೆಸರಲ್ಲೂ. ಓಕೆ, ನೈಸ್. ಆ್ಯಂಡ್ ನಾನು ಸರ್ ಕಲಾವಿದರು ಬಂಚ್ ನೋಡಿದೆ ಫುಲ್ಲು. ಆ್ಯಂಡ್ ಇಲ್ಲೂ ಇದೆ ಪೋಸ್ಟರ್ ಹಿಂದ್ಗಡೆ. ಎಲ್ಲರೂ ನೋಡ್ತಿದ್ರೇ ಒಂದ್ಸತಿ ಮುಗುಳ್ನಾಗೆ ಬರುತ್ತೆ ಫೇಸಲ್ಲಿ. ಯಾಕಂದ್ರೆ ಅಷ್ಟು ಒಳ್ಳೊಳ್ಳೆ ಕಲಾವಿದರನ್ನ ಹಾಕೊಂಡಿದ್ದೀರಾ. ಆ್ಯಂಡ್ ಕಾಮಿಡಿಗಂತೂ ಕೊರತೆನೇ ಇಲ್ಲ. ಆಬ್ವಿಯಸ್ಲಿ ಇವ್ರು ಇದ್ದಾರೆ, ಗಿರಿ ಸರ್ ಇದ್ದಾರೆ, ಕಾಮಿಡಿ ಮಾಡ್ತಿದ್ದಾರೆ. ಅದು ವಿಶೇಷ ಕೇಳ್ಪಟ್ಟೆ ಅದನ್ನು. ಸೊ ನೋಡ್ತಾ ಹೋಗೋಣ. ಫಸ್ಟು ಈಗ ನಿಮ್ಮ ಪಾತ್ರದ ಬಗ್ಗೆ ಸ್ವಲ್ಪ ನಮ್ಗೆ ಇಂಟ್ರೊಡಕ್ಷನ್ ಕೊಟ್ಬಿಡಿ. ಆಮೇಲೆ ನಾನು ಗಮನಿಸಿರೋ ವಿಶೇಷತೆಗಳನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಪಾತ್ರದ ವಿಶೇಷ ಲಕ್ಕಿ ಅಂತ ಹೆಸರಿಟ್ಟಿದೀವಿ. ಓಕೆ. ಬಟ್ ಅವನ ಜೀವನದಲ್ಲಿ ಲಕ್ಕಿಯರಾಗುವಂತ ಯಾವ ವಿಚಾರಗಳು ಇಲ್ಲದೆ ಇರುವಂತ ಒಬ್ಬ ಲಕ್ಕಿ ಅವನು. ಓಕೆ. ಅಂಡ್ ಈ ಸಿನಿಮಾ ಹೀರೋ ಯಾರು ನಿಮ್ಗೆ ಗೊತ್ತಿರೋ ಹಾಗೆ? ದೆವ್ವ. ಹೀರೋ ಆಫ್ ದ ಫಿಲ್ಮ್ ಸ್ಟೋರಿ. ಎಕ್ಸಾಕ್ಟ್ಲಿ, ದಟ್ ಈಸ್ ದ ರೈಟ್ ಆನ್ಸರ್. ಯಾಕಂದ್ರೆ ನೀವು ಟ್ರೈಲರಲ್ಲಿ ನಾನು ಒಬ್ಸರ್ವ್ ಮಾಡಿದ್ನಲ್ವಾ, ಎಲ್ಲೂ ಬಿಲ್ಡಪ್ ಥರ ಎಲ್ಲೂ ನಂಗೆ ಅನಿಸ್ಲಿಲ್ಲ. ಒಂದು ಸಾಮಾನ್ಯ ಮನುಷ್ಯ ಹೇಗಿರ್ತಾನೋ ಅವ್ನ ಲೈಫಲ್ಲಿ ಫುಲ್ ಸ್ಟ್ರಗ್ಲಿಂಗ್ ಮಾಡಿಕೊಂಡು, ಅಯ್ಯೋ ನನ್ನ ಲಕ್ಕೆ ಇಷ್ಟು ಬಿಡು ಜೀವನದಲ್ಲಿ ಏನಂತಾರೆ ಹಂಗಿದ್ದೀರಾ. ಸೊ ಫಾರ್ ಕ್ಲಿಯರ್ ಅಲ್ಲಿ ಬಾ, ನಮ್ಮ ಟ್ರೈಲರ್ ಕನ್ವೆ ಮಾಡಿದೆ. ಭಯ ಆಯ್ತು. ಇಲ್ಲ, ಅಷ್ಟೇ ಕತೆ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಒಂದು ಜರ್ನಿಯಲ್ಲಿ ಬೇರೆ ಈ ಥರ ಒಂದು ದೆವ್ಗಳು ಬರೋದು ಏನಕ್ಕೆ, ಅವ್ರುಗಳೇನು ಪ್ರಾಬ್ಲಮ್, ವೈ ಇಸ್ ದಟ್ ಇಟ್ಸ್ ಗೋಸ್ಟ್ ಇನ್ ಟ್ರಬಲ್. ದೆವ್ಗಳು ಮನುಷ್ಯನಿಗೆ ತೊಂದರೆ ಕೊಡೋದು ಅಂತ ನಾವು ಹಲವಾರು ಸಿನಿಮಾಗಳಲ್ಲಿ ನೋಡಿದ್ವಿ. ಆದರೆ ದೆವ್ಗಳಿಗೆ ತೊಂದರೆ ಬಂದರೆ ಏನು ಮಾಡ್ತಾವೋ ಅನ್ನೋದು ಒಂದು ಪ್ರಶ್ನೆ. ಸೊ ಅದರಲ್ಲಿ ಕಾಮಿಡಿ ಎಲಿಮೆಂಟು, ಅದರಲ್ಲಿ ಅವ್ರಗಳ ಸಮಸ್ಯೆ ಸಾಲ್ವ್ ಮಾಡೋದು, ಅಲ್ಲಿ ನಡೆಯುವಂಥ ಒಂಥರ. ಬೆಳಗ್ಗೆಯಿಂದ ನಾನು ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಈ ಜರ್ನಿ ಮೆಲ್ಕಾಗ್ತಾ ಇದೀನಲ್ಲ, ಎಂಥ ಬ್ಯೂಟಿಫುಲ್ ಜರ್ನಿ ಅಂತ ಅನಿಸ್ತದೆ. 4.5 ವರ್ಷದ ಒಂದು ಜರ್ನಿ. 4.5 ಇಯರ್ಸ್ 2 ಇಯರ್ಸ್ ಕತೆ ಮಾಡೋದಕ್ಕೆ ಬೇಕಾಗಿತ್ತು. ಅಂದ್ರೆ ಅಷ್ಟು ಸೀರಿಯಸ್ ಆಗಿ ಕೂತ್ಕೊಂಡು GST ಬಗ್ಗೆ ಮಾಡಬೇಕು ಬಂದು ಒಂದೊಂದೇ ಸೇರ್ಕೊಂಡು ಒಂದು ಹಂತಕ್ಕೆ ಬಂದ್ಮೇಲೆ ಕತೆ ಕೂರಿಸಿ, ಸ್ಕ್ರೀನ್ ಪ್ಲೇ ಕೂರಿಸಿ, ಅದಕ್ಕೆ ಡೈಲಾಗ್ ಬರೆಸಿ, ಅದಕ್ಕೆ ರೂಪರೇಷೆ ತರಿಸಿ, ಕ್ಯಾಸ್ಟಿಂಗ್ ಮಾಡ್ತಾ ಹೋಗಿ, ಅಯ್ಯಪ್ಪ ನನಗೆ ಒಂಥರ ವಿಚಿತ್ರ ಅನ್ನಿಸ್ಬಿಡ್ತು. ಆ್ಯಂಡ್ ಅಲ್ಲಿ ಕ್ಲೈಮ್ಯಾಕ್ಸಲ್ಲಿ ನಾವು ಬರಿಬೇಕಾದ್ರೆ ಒಬ್ಬ ಶೋಭರಾಜ್ ಥರ ಒಬ್ಬ ವಿಲ್ಲನ್ ಬಂದು ಅವ್ರ ಜೊತೆ ಏನು ಕಾಮಿಡಿ ಮಾಡಿಸ್ಬೇಕು. ಇವಾಗ ಶರತ, ಹಿ ಈಸ್ ನೋನ್ ಫಾರ್ ಹಿಸ್ ವಾಯ್ಸ್ ಆ್ಯಂಡ್ ಇಸ್ ಒಂಥರ ಒಂದು ಅಜಾನುಭಾವು ದೇಹ, ಗಡಸ್ಸಾದಂಥ ಒಂದು ವಾಯ್ಸು, ಒಂದು ಏನಂದ್ರೆ ಪವರ್ಫುಲ್ ಕಣ್ಣು. ಇವಾಗ ಶರತನ ಕೈಲಿ ನಾನು ಹೆಂಗೆ ಕಾಮಿಡಿ ಮಾಡಿಸ್ಲಿ ಅನ್ನೋದು ನನಗೆ. ನಾನು ನೋಡಿಲ್ಲ ಶರತ್, ನಾಟಕದಲ್ಲಿ ನೋಡಿದ್ದೀನಿ. ಕಾಮಿಡಿ ಸೀರಿಯಸ್ ಕಾಮಿಡಿ ಬಿಟ್ರೆ ಎಲ್ಲೂ ಕೂಡ ಔಟ್ ಅಂಡ್ ಔಟ್ ಕಾಮಿಡಿ ಬಂದಿಲ್ಲ. ಸೊ ಇವರೇ ಯಜಮಾನ್ರೆ ಮಾಡಿಸಿದ್ದು ಮಾತ್ರ. ಹೌದು, ಅಂದ್ರೆ ಈ ತರದ ಒಂದು ಕಾಮಿಡಿ ನಾನು ಮಾಡಿಲ್ಲ. ಇದೊಂಥರ ವಿಚಿತ್ರವಾದ ಕಾಮಿಡಿ. ಏನಂತಂದ್ರೆ ಆಸ್ ಹಿ ಟೋಲ್ಡ್, ಈ ಎತ್ತರಕ್ಕೆ, ಈ ಘಟಕ್ಕೆ, ಅಥವಾ ದನಿಗೆ, ಅಥವಾ ವಾಟ್ ಎವರ್ ಅದು ಇರುವಂತ ಅಸೆಟ್ಸ್ಗಳವೆಲ್ಲ ಅದು ಕೂಡ ಯಾವ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ ಅಂತಂದ್ರೆ, ನಿಮಗೆ ಟೋಟ್ಲಿ ಅವ್ರ ಒಂದಷ್ಟು ಇಲ್ಲಿ ಕಾಮಿಡಿ ಮುಖಗಳಿದಾವಲ್ಲ, ಕಾಮಿಡಿ ಕಲಾವಿದರುಗಳು, ನುರಿತ ಕಾಮಿಡಿ ಕಲಾವಿದರು, ಅದ್ರ ಜೊತೆಲೂ ಸೇರ್ಕೊಂಡ್ಬಿಡುತ್ತಿರೋ. ಗೊತ್ತಿಲ್ದಂಗೆ ಆ ಸೀರಿಯಸ್ನೆಸ್ ತಾನಾಗೆ ಹೊರಟೋಗಿ ಹಿ ಬಿಕಮ್ಸ್ ಒನ್ ಅಮಾಂಗ್ ದೆಮ್. ಅದೇ ನಿಮ್ಗೆ ಇವ್ರನ್ನ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಕ್ ಹೆಂಗ್ ಹೊಳಿತು ಅಂತ ಫಸ್ಟ್
ಅಯ್ಯೋ ನಾನು ಅದೇ ಹೇಳ್ತಾ ಇದೀನಲ್ಲ, ಮೆಲ್ಕ್ ಆಗ್ತಾ ಇದೀನಿ ಇವಾಗೆಲ್ಲ. ಹೆಂಗ್ ಕ್ಯಾಸ್ಟಿಂಗ್ ಮಾಡ್ಬೇಕಾದ್ರೆ ಏನ್ ತಲೆ ಇಟ್ಕೊಂಡ್ ಮಾಡಿದೆ ನಾನು, ಏನ್ ಕತೆ ಆಕ್ಚುಲಿ ಇನ್ಕ್ಲೂಡಿಂಗ್ ಸುಂದರ್ ಅಂಡ್ ವೀಣಾದು ಕ್ಯಾಸ್ಟಿಂಗ್ ಬಹಳ ಮಜಾ ಆಯ್ತು ಆಕ್ಚುಲಿ. ಅದು ನಾನು ಹೇಳೋದಕ್ಕಾಗಲ್ಲ, ಸಿನಿಮಾ ಮುಗಿದ್ಮೇಲೆ ಹೇಳ್ತೀನಿ. ಅಲ್ಲ, ನಾನ್ ಬಹಳ ಖುಷಿ ಪಟ್ಟಿದ್ದೆ. ನನ್ಗೆ ನಮ್ಮಿಬ್ರಿಗೂ ಆ ರೋಲ್ ಕೊಟ್ಟಿದ್ದಾನೆ, ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂದ್ರೆ ಅವ್ನು ಫಸ್ಟ್ ಹೇಳಿದ್ದೆ ನೀವಿಬ್ರು ಪೇರ್ ಅಲ್ಲ ಅಂತ. ಅದು ನಮ್ಗೆ ಬಹಳ ಕಿಕ್ಕ ಅವಳಲ್ಲ ಅಲ್ದೆ ನನಗ್ ಬೇರೆ ಪೇರು ಇದಾರೆ ಅಂತಂದ. ಇನ್ನೂ ಖುಷಿ ಆಗೋಗಿದ್ದೆ. ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ಅದನ್ನ ನೀವು ಸಿನಿಮಾಲ್ ನೋಡ್ಬೇಕು. ನೀವು ಏನ್ ಮಾಡಿದಾರೆ ಏನಿಲ್ಲ, ಅಲ್ಲ ಮನೇಲಿ ಮಾಡೋದ್ನೆಲ್ಲ ಸಿನಿಮಾದಲ್ಲಿ ಮಾಡ್ಬಿಡ್ತಾರೆ. ಏನಿಲ್ಲ, ಇವತ್ತು ಇಲ್ಲಿ ಇಷ್ಟ ಆರಾಮಾಗಿ ಕುತ್ಕೊಂಡು ಇಂಟರ್ವ್ಯೂ ಕೊಡ್ತಿದಾರೆ ಅಂದ್ರೆ ಅಲ್ಲಿ ಏರುಪೇರ್ ಆಗಿದೆ ಅಂತಾನೆ ಅರ್ಥ. ಏನಾದ್ರು ಪೇರ್ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮ್ಯಾಮು ಈ ಚಿತ್ರದಲ್ಲೇ ನಿಮಗೆ ಗೊತ್ತಾಗೋದು ಯಾಕೆ ವೀಣಾ ಸುಂದರ್ ವೀಣಾ ಅಂತ ಇವ್ರಿಬ್ರು ಇಟ್ಕೊಂಡಿರೋದು. ಇಲ್ಲ, ಬಟ್ ಕ್ವೈಟ್ ಫ್ರಾಂಕ್ಲಿ ಏನ್ ಗೊತ್ತಾ, ಫಸ್ಟ್ ಕ್ಯಾಸ್ಟ್ ಮಾಡಿದ್ದೆ ನಾನು ಇವ್ರನ್ನ ಹಸ್ಬೆಂಡ್ ವೈಫ್ ಆಗಿ. ಓಕೆ ಓಕೆ, ಅಲ್ಲೊಂದು ಟ್ವಿಸ್ಟ್ ಇದೆ, ಅದಕ್ಕೆ ಚೇಂಜ್ ಮಾಡ್ಬಿಟ್ಟೆ. ಸಿನಿಮಾ ನೋಡ್ಬೇಕಾ? ಗೋ ಸೀನ್ ಥಿಯೇಟರ್, ಗೋ ಸೀನ್ ಥಿಯೇಟರ್. ಏನೇನ್ ಹೇಳ್ಬೋದು. ಆಗ್ಲೇ ಗಿರಿಯವ್ರು ಒಂದು ಹೇಳ್ತಿದ್ರು ಇದಕ್ಕೆ ಸ್ಟೇಟ್ಮೆಂಟ್. ಗಿರಿಜಮ್ಮನ ಮಗ ಸುಜನ್ನು ಟಾಕಿಂಗ್ ಸ್ಟಾರ್. GST ಹೆಂಗೆ ನೀವು ಎಲ್ಲ ಯೋಚನೆ ಮಾಡಿ ಇಟ್ಬಿಟ್ಟಿದ್ದೀರಾ? ಹೌದು, ನಾವು ಪಬ್ಲಿಸಿಟಿಗೆ ಇವಾಗ ಇನ್ನೊಂದು 2 ದಿನದಿಂದ ನಾವು ಬೇರೆ ವಿಡಿಯೋಸ್ಗಳೆಲ್ಲ ಬಿಡ್ತಾ ಇರ್ತೀವಿ. ವಿ ಹ್ಯಾವ್ ಕಾನ್ಸಂಟ್ರೇಟೆಡ್ ಓನ್ಲಿ ಆನ್ GST. ನಾನು ಬೆಳಗ್ಗೆಯಿಂದ ಹಲವಾರು ಜನಕ್ಕೆ ಕೇಳಿದೆ, ಏನಂದ್ರೆ ಒಬ್ಬ ಗಾಡಿ ಓಡಿಸ್ತಾ ಇರ್ತಾನೆ, ನೋಡಿದ್ರೆ ಹಿಂದ್ಗಡೆ ಒಂದು ಗಾಡಿ ಅಡ್ಡ ಬಂದ್ಬಿಟ್ಟಿರೋದು. ಅದಕ್ಕೆ ಅವನು ಹೋಗಿ ಗಾಡಿ ತೆಗ್ಸು ಅಂತಂದ್ರೆ ಅವ್ನು ಬರ್ತಾನೆ, ಓಯ್ GST ಅಂತಾನೆ. ಏನೋ GST ಏನೋ ಅಂದ್ರೆ ಗಾಡಿ ಸೈಡಿಗೆ ತೆಗಿ. ಸೊ ಈ ತರದೆಲ್ಲ ಮಾಡ್ತಾ ಇದೀವಿ. GST ಇಟ್ಕೊಂಡು ತುಂಬಾ ಮಾಡ್ಬೋದು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಅಂತಿದೆ, ಬಟ್ ದೆವ್ವಗಳು ನೋಡಿದ್ರೆ ಗುಡ್ ನೈಟ್. ನೀವು ನಮ್ಮ ದೇವುಗಳು ಭಯ ಪಡುವಂತ ದೇವುಗಳಲ್ಲ, ಪ್ರೀತಿ ಮಾಡುವಂತ ದೇವುಗಳು. ವಾವ್, ಸೋ ಸ್ವೀಟ್. ದಟ್ ಈಸ್ ವೆರಿ ಟ್ರೂ. ಯು ವಿಲ್ ಫಾಲ್ ಇನ್ ಲವ್ ವಿತ್ ದ ಕ್ಯಾರೆಕ್ಟರ್ಸ್ ಅಲ್ಲಿ. ಯಾಕಂದ್ರೆ ಅವರ ಜೀವನದಲ್ಲಿ ಏನೇನ್ ಪ್ರಾಬ್ಲಮ್ ಆಗಿ ಅವ್ರು ದೇವಗಳಾಗಿದ್ದಾರೆ, ಅವ್ರಿಗೆ ಯಾವ ರೀತಿ ಮುಕ್ತಿ ಸಿಗುತ್ತೆ ಅನ್ನೋದು ಸಿನಿಮಾ ಅಷ್ಟೇ. ಬಟ್ ಸ್ಕ್ರೀನ್ ಪ್ಲೇ ಅಂಡ್ ಅದ್ರಲ್ಲಿ ನಡೆಯುವಂತ ಒಂದಷ್ಟು ವಿಚಾರಗಳಿದೆಯಲ್ಲ, ದಟ್ ಈಸ್ ಅದನ್ನೇ ನನ್ನ ಸಿನಿಮಾ ಬಗ್ಗೆ ನಾನು ಹೇಳ್ಕೊಳ್ಳೋದು ತಪ್ಪಾಗುತ್ತೆ. ಜನ ನೋಡ್ಬಿಟ್ಟು ಹೇಳಿ ಹಂಗೆ. ಓಕೆ ಶರತ್ ಸರ್, ಕಾಮಿಡಿ ಮಾಡಿದಿರ ಅಂತೂ ಗೊತ್ತಾಯ್ತು ಇವಾಗ. ಸೊ ನೀವು ಇದ್ರಲ್ಲಿ ದೆವ್ವನ ಅಥವಾ ಏನಾಗಿ ಆಕ್ಟ್ ಮಾಡಿದ್ರಿ? ಇಲ್ಲ, ನಾನು ಏನು ಆಕಸ್ಮಿಕವಾಗಿ ಎಲ್ಲಾ ದೇವುಗಳನ್ನ ಮೀಟ್ ಮಾಡುವಂತ ಪ್ರಸಂಗ ಬಂದ್ಬಿಡುತ್ತೆ. ಓಕೆ, ಇವೆಲ್ಲ ನಮ್ಮ ಮೇಲೆ ಬಂದ್ಬಿಡ್ತವೆ. ಅದನ್ನ ಹೇಳ್ಬಾರ್ದು ನೀನು. ಹೇಳ್ಬಾರ್ದಲ್ಲ? ಇಲ್ಲ, ಹೇಳಲ್ಲ. ಎಲ್ಲಾ ದೇವಗಳು ಒಟ್ಟಿಗೆ ಮೈ ಮೇಲೆ ಬಂದ್ರೆ ಹೆಂಗಿರುತ್ತೆ ಇಮ್ಯಾಜಿನ್. ಸ್ವಿಚ್ ಆಗ್ತಾ ಇರುತ್ತೆ. ಗೋ ಸೀನ್ ಥಿಯೇಟರ್, ಗೋ ಸೀನ್ ಥಿಯೇಟರ್ ಆನ್ November 28. ಇಲ್ಲೇ ಕನ್ಕ್ಲೂಷನ್ ಕೊಟ್ಬಿಡ್ರು ಅವರು. ಫ್ರಮ್ November 30th. ಫ್ರಮ್ November 20th. ಕರೆಕ್ಟ್. ಥ್ಯಾಂಕ್ ಯು ಸರ್. ಎಸ್, ಆನ್ ಅಂದ್ರೆ ಅವತ್ತು ಒಂದೇ ದಿನ ಅಂತ ಆಗ್ಬಿಡುತ್ತಮ್ಮ. ಫ್ರಮ್ November 28. ನಿರಂತರವಾಗಿ ನಿರಂತರವಾಗಿ